ಕಾಂಗ್ರೆಸ್ ಪಾಳೆಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ, ಸ್ವಪಕ್ಷೀಯರ ವಿರುದ್ಧವೇ ಕೆಂಡಾಮಂಡಲ, ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಬಿಜೆಪಿ ಪಾಳೆಯ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ, ಕೇಸ್ ತನಿಖೆಗೆ ವಹಿಸುವಂತೆ ಖರ್ಗೆ ಸೂಚನೆ, ಮುಜುಗರವಾಗದಂತೆ ಕ್ರಮಕ್ಕೆ ಆಗ್ರಹ. ಕೆಪಿಸಿಸಿ ಪುನರ್ರಚನೆಗೆ ಹೈಕಮಾಂಡ್ ಸಜ್ಜು, ಸಿದ್ದರಾಮಯ್ಯ ಭೇಟಿ ವೇಳೆ ವಿಷಯ ಪ್ರಸ್ತಾಪ, ಶೀಘ್ರ ದೆಹಲಿಗೆ ಬರುವಂತೆ ಖರ್ಗೆ ಬುಲಾವ್. ಪೊಲೀಸರಿಗೆ ತಲೆ ನೋವಾದ ಗ್ರೆನೇಡ್ ಕೇಸ್, ಮಿಲಿಟರಿಯಲ್ಲಿ ಬಳಸೋದು ಸಿಕ್ಕಿದ್ದು ಹೇಗೆ, ಪೂರೈಕೆದಾರರು ಯಾರು ಅನ್ನೋದೇ ಪ್ರಶ್ನೆ. ಆಹಾರ ಇಲಾಖೆಯಿಂದ ಮರಗಳ ಮಾರಣ ಹೋಮ, ಆಹಾರ ಸೌಧ ನಿರ್ಮಾಣದ ಹೆಸರಲ್ಲಿ ಕೊಡಲಿ ಪೆಟ್ಟು, 100 ವರ್ಷದ ಹಳೆ ಬೃಹತ್ ಮರಗಳು ನೆಲಸಮ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಆದಷ್ಟು ಬೇಗ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಟ್ಟಿದ್ದಾರೆ. ಕಾರಣ, ಪುನರ್ರಚನೆಗೆ ಹೈಕಮಾಂಡ್ ಸಜ್ಜಾಗಿದೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸಿದ್ದರಾಮಯ್ಯ ಭೇಟಿ ವೇಳೆ ವಿಷಯ ಪ್ರಸ್ತಾಪ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ಕೆಪಿಸಿಸಿ ಪುನರ್ರಚನೆ ಮಾಡಬೇಕು, ದೆಹಲಿಗೆ ಬನ್ನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಿಎಂ ಬಣದ ಸಚಿವರ ಒತ್ತಡಕ್ಕೆ ಮಣಿದು ಪುನರ್ರಚನೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇದೆ ಕಾಂಗ್ರೆಸ್ ಪರದಲ್ಲಿ? ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ದೆಹಲಿಗೆ ಬನ್ನಿ, ಕೆಪಿಸಿಸಿ ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನಾಗ್ಬೋದು ಮುಂದಿನ ದಿನದಲ್ಲಿ? ಕಾಂಗ್ರೆಸ್ ಪರದಲ್ಲಿ ಏನಾಗ್ತಾ ಇದೆ? ನಾಗೇಂದ್ರ ಬಾಬು, ನೀವೊಂದು ಗಮನಿಸಿರಬಹುದು, ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಅಥವಾ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ರು ಹೊರತು ಸಿಎಂ ಸಿದ್ದರಾಮಯ್ಯ ಅವರು ಕಳೆದ 3 ತಿಂಗಳಿಂದ ಖರ್ಗೆ ಅವರನ್ನ ಭೇಟಿ ಆಗಿರಲಿಲ್ಲ. ಹೀಗಾಗಿ ಬಹಳ ಕುತೂಹಲ ಮುರಳಿಸ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಅವರೇ ನಾಯಕರೇ